ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ನಾನು ನಿಮಗೆ ಮಟನ್ನಲ್ಲಿ ಏನಾದರೂ ಒಂದು ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಮಟನ್ನ ನೀಟಾಗಿ ನಾನು ತೊಳ್ಕೊತಿದ್ದೀನಿ. ಸೇಮ್ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ಸೊ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಅದಕ್ಕೆ ತಿರ್ಗಾ ಅರಿಶಿನ ಮತ್ತು ಉಪ್ಪು ಕೂಡ ಹಾಕ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ತೊಳ್ಕೊಂಡಿರೋ ಮಟನ್ನ ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇವಾಗ ಇದೊಂದು ಸ್ವಲ್ಪ ಬೇಯಲಿ, ಹಾಗೆ ಕುಕ್ಕರ್ ಮುಚ್ಚಿಡೋಣ. ಈಗ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಚಕ್ಕೆ, ಲವಂಗ, ಆಮೇಲೆ ಪಲಾವ್ ಎಲೆ, ಜೀರಿಗೆ, ಮೆಣಸು, ಏಲಕ್ಕಿ, ಆಮೇಲೆ ಒಂದು 4 ಮೆಣಸಿನ್ಕಾಯಿ, ಆಮೇಲೆ ಕಾಯಿ, ಈರುಳ್ಳಿ, ಆಮೇಲೆ ಟೊಮ್ಯಾಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ನೀಟಾಗಿ ರುಬ್ಕೋತಿದ್ದೀನಿ. ಸೊ ಇವಾಗ ಮಟನ್ ಬೆಂದಿದೆಯಾ ಅಂತ ನೋಡಿಕೊಂಡೆ. ಮಟನ್ ಬೆಂದಿತ್ತು. ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ, ಆಮೇಲೆ ಖಾರದ ಪುಡಿ, ಮೆಣಸಿನ ಪುಡಿ ಎಲ್ಲ ಹಾಕಿದ್ದೀನಿ. ಮೊಸರು ಕೂಡ ಹಾಕಿದ್ದೀನಿ ಸ್ವಲ್ಪ ಸಾಫ್ಟಾಗಿರಲಿ ಅಂತ. ಚಾಕ್ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ಕೈ ಧೂಳ ಕಾಲು ಧೂಳ ಹಾಕಬಾರ್ದು ಅಂತ. ರುಬ್ಕೊಂಡಿರೋ ಮಸಾಲೆನೆಲ್ಲ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ರುಚಿ ಚೆನ್ನಾಗಿರಲಿ ಅಂತ. ಇದೊಂದು 4-5 ವಿಷಲ್ ಕೂಗಲಿ, ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ. ಫುಲ್ ನೀಟಾಗಿ ಬೆಂದಿತ್ತು. ಇದನ್ನು ತಟ್ಟೆಗೆ ಹಾಕ್ಕೊಂಡೆ, ತಿಂದೆ. ವಾವ್, ಸೂಪರಾಗಿತ್ತು. ಇದನ್ನು ನೀವು ಟ್ರೈ ಮಾಡಿ. ಬಾಯ್.